ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನು ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನೋಡ್ತಾ ಹೋದರೆ ಮುಖ್ಯಮಂತ್ರಿ ಬದಲಾವಣೆ ಆಗೇ ಬಿಡುತ್ತೇನೋ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ವು ವರ್ಷದ ಆರಂಭದಲ್ಲಿ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಒಂದಾದ ಮೇಲೆ ಒಂದು ದೇವಸ್ಥಾನಗಳಿಗೆ ಹೋಗೋಕ್ಕೆ ಶುರು ಮಾಡಿದಾಗಲಂತೂ ಹೌದು ಮುಖ್ಯಮಂತ್ರಿ ಬದಲಾವಣೆ ಫಿಕ್ಸ್ ಅನ್ನುವಂತಹ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು. ಸಂಕ್ರಾಂತಿ ನಂತರನೇ ಬದಲಾವಣೆ ಆಗೋಗ್ಬಿಡುತ್ತೆ, ಬಜೆಟ್ ಮುಗಿತಿದ್ದಂಗೆ ಬದಲಾವಣೆ ಆಗುತ್ತೆ, ಈ ಚರ್ಚೆಯೂ ಕೂಡ ಆಗ್ತಾ ಇತ್ತು. ಆದರೆ ಈಗ ನಡೀತಾ ಇರೋದು ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಯಲ್ಲ, KPCC ಅಧ್ಯಕ್ಷರ ಬದಲಾವಣೆಯ ಚರ್ಚೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಅಭಿಪ್ರಾಯದ ಸವಾಲು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರು ಸೇರಿ ಶಾಸಕಾಂಗ ಪಕ್ಷದ ನಾಯಕನನ್ನು ಆಯ್ಕೆ ಮಾಡ್ತಾರೆ. ಆ ಮೂಲಕವಾಗಿ ಯಾರು ಮುಖ್ಯಮಂತ್ರಿ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಈ ಸಂಪ್ರದಾಯ ಕಾಂಗ್ರೆಸ್ನಲ್ಲೂ ಕೂಡ ಇದೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ಒಂದು ಹೊಸ ಸವಾಲನ್ನು ಹಾಕಿದ್ದಾರೆ. KPCC ಅಧ್ಯಕ್ಷರ ಆಯ್ಕೆಗೆ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಬೇಕು, ಶಾಸಕರ ಅಭಿಪ್ರಾಯವನ್ನು ಪಡ್ಕೊಂಡು ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ಅದರ ಅರ್ಥ ಇಲ್ಲಿ ಸ್ಪಷ್ಟ ಇದೆ. ಶಾಸಕರ ಅಭಿಪ್ರಾಯವನ್ನು ಪಡ್ಕೊಂಡು ಯಾರು ಅಧ್ಯಕ್ಷರಾಗಬೇಕು ಅನ್ನುವಂತಹ ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತೇಳಿ ಆದರೆ ಸಹಜವಾಗಿಯೇ ಸಿದ್ದರಾಮಯ್ಯನವರ ಬಣದ ಕಡೆಗೆ KPCC ಅಧ್ಯಕ್ಷ ಹುದ್ದೆ ಬಂದು ಸಿಗುತ್ತೆ ಅಂತ ಹೇಳಿ, ಈ ಕಾರಣಕ್ಕಾಗಿಯೇ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅನ್ನುವಂತಹ ಅಭಿಪ್ರಾಯವನ್ನು ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅಷ್ಟೇ ಅಲ್ಲ, ಅವರು ನೇರವಾದಂತಹ ಫೈಟನ್ನು KPCC ಅಧ್ಯಕ್ಷರ ವಿಚಾರದಲ್ಲಿ ಶುರು ಮಾಡಿರುವಂಥದ್ದು ಸ್ಪಷ್ಟ ಇದೆ. ಇಲ್ಲದೆ ಹೋಗಿರ್ತಿದ್ರೆ ವೇಣುಗೋಪಾಲ್ ಅವರು 2023 ಮೇ 18 ತನ್ನ ಸುದ್ದಿಗೋಷ್ಠಿಯಲ್ಲಿ ಹೇಳಿದಂತಹ ವಿಚಾರ, ಅವತ್ತು AICCಯ ಟಿಪ್ಪಣಿಯಲ್ಲಿ ಮುಂದಿಟ್ಟಿದ್ದಂತಹ ವಿಚಾರ, ಅವುಗಳನ್ನು ಇವತ್ತು ಬಹಿರಂಗಪಡಿಸಬೇಕಾದ ಅಗತ್ಯ ಇರಲಿಲ್ಲ. ಅದು ಅವತ್ತೇ ಬಹಿರಂಗವಾಗಿದ್ದಂತಹ ಪಬ್ಲಿಕ್ ಡಾಕ್ಯುಮೆಂಟೇ ಅದು. ಆದರೆ ಅದನ್ನು ನೆನಪಿಸಬೇಕು ಅಂತೇಳಿ ಆದರೆ ಉದ್ದೇಶ ಸ್ಪಷ್ಟ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ಬದಲಾಗಬೇಕು, PCC ಅಧ್ಯಕ್ಷತೆ ಬದಲಾಗಬೇಕು. ನಮ್ಮ ವಿಚಾರಕ್ಕೆ ಬಂದವರನ್ನು ನಾವು ಸುಮ್ಮನೆ ನೆಮ್ಮದಿಯಾಗಿ ಇರೋದಕ್ಕೆ ಇನ್ನೂ ಬಿಡೋದಿಲ್ಲ, ಈ ಸ್ವರೂಪದಲ್ಲಂತೂ ನಡೀತಾ ಇದೆ. ಹಾಗಾಗಿ ಈ ಅಭಿಪ್ರಾಯದ ಸವಾಲು ಯಾವ ಸ್ವರೂಪದಲ್ಲಿ ಸಾಗಿದೆ, ಏನಿದರ ಹಿನ್ನೆಲೆ, ಯಾವ ಕಾರಣಕ್ಕಾಗಿ ನಡೀತಾ ಇದೆ, ಇದೆಲ್ಲವನ್ನು ಕೂಡ ಒಂದು ವಿಸ್ತೃತವಾದಂತಹ ವರದಿಯ ಮೂಲಕವಾಗಿ ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಸಾಹುಕಾರ್ ಪವರ್ ಶೋ. ಇಷ್ಟು ದಿವಸ ಕಾಂಗ್ರೆಸ್ನವರ ವಿಚಾರಗಳೆಲ್ಲ ಮಾತನಾಡ್ತಾ ಇದ್ರು. ಡಿ ಕೆ ಶಿವಕುಮಾರ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ಒಂದಿಷ್ಟು ವೈಯಕ್ತಿಕವಾದಂತಹ ವಾಗ್ದಾಳಿ, ಅಲ್ಲಿ ಡಿ ಕೆ ಶಿವಕುಮಾರ್ಗಿಂತ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ವೈಯಕ್ತಿಕವಾದಂತಹ ವಾಗ್ದಾಳಿಯನ್ನು ರಮೇಶ್ ಜಾರಕಿಹೊಳಿ ಅವರು ಮಾಡ್ತಾಯಿದ್ರು. ಡಿ ಕೆ ಶಿವಕುಮಾರ್ ತೀರ ವೈಯಕ್ತಿಕ ವಾಗ್ದಾಳಿಯನ್ನು ಮಾಡದೇ ಹೋದರೂ ಕೂಡ ನನ್ನ ವೈಯಕ್ತಿಕ ವಿಚಾರಕ್ಕೆ ಡಿ ಕೆ ಶಿವಕುಮಾರೇ ಬಂದಿದ್ದಾರೆ ಅನ್ನುವಂಥದ್ದು ನೇರವಾದಂಥ ಆಪಾದನೆ ಆಗಿತ್ತು ರಮೇಶ್ ಜಾರಕಿಹೊಳಿ ಅವರು. ಆದರೆ ಈಗ ಬೆಳಗಾವಿಯ ಒಂದು ಕಟ್ಟಡ, ಅದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಟ್ಟಡ, ಆ ಒಂದು ಕಟ್ಟಡ ಜಾರಕಿಹೊಳಿ ಸಹೋದರರನ್ನು ಒಂದು ಮಾಡಿದೆ ಮತ್ತು ಜಾರಕಿಹೊಳಿ ಸಹೋದರರು ಜೊತೆಯಾಗಿಯೇ ಡಿ ಕೆ ಶಿವಕುಮಾರ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮುಂದಿಟ್ಟುಕೊಂಡು ಸತೀಶ್ ಜಾರಕಿಹೊಳಿ ಅವ್ರನ್ನ ಎಲ್ಲೋ ಒಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಕಾರ್ಯವೈಖರಿಗೆ ಅಸಮಾಧಾನ ಮೂಡುವಂತಹ ಅಭಿಪ್ರಾಯ ವ್ಯಕ್ತಪಡಿಸುವ ಪ್ರಯತ್ನ ನಡೆದಿದೆ ಅನ್ನುವ ಕಾರಣಕ್ಕಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಡಿದ್ದಾರೆ ಎನ್ನಲಾಗಿರುವಂತಹ ಮಾತಿನ ಆಧಾರದ ಮೇಲೇ ರಮೇಶ್ ಜಾರಕಿಹೊಳಿ ಈಗ ನೇರವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ತಮಾಷೆ ಏನಂದರೆ, ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ BJPಯ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಹೆಸರು ಪ್ರಸ್ತಾಪ ಆಗಿತ್ತು. ಯಾರಿಗೆ ಆದರೂ ಕೂಡ ಇದು ಖುಷಿ ಆಗುತ್ತೆ, ಯಾಕಂದರೆ ಎದುರಾಳಿ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಮ್ಮ ಹೆಸರು ಪ್ರಸ್ತಾಪ ಆಗುತ್ತೆ ಅಂತ ತಿಳಿದಾಗ ಸಹಜವಾಗಿಯೇ ಅದು ಖುಷಿ ಆಗುತ್ತೆ. ಆ ಖುಷಿಯಲ್ಲಿನೇ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಮೇಲೆ ಪಂಚ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾವ ಸ್ವರೂಪದಲ್ಲಿ ಸಾಹುಕಾರ್ ಪವರ್ ಶೋ ಈಗ ಶುರುವಾಗ್ತಾ ಇದೆ ಅನ್ನುವಂಥದ್ದನ್ನು, ಇದು ಮುನ್ಸೂಚನೆ ಅಷ್ಟೇ, ಇನ್ನು ಮುಂದೆ ನಡೆಯುವಂಥದ್ದು ಬಹಳ ಇದ್ದೇ ಇದೆ. ಈ ರಾಜಕೀಯದ ವಿಚಾರದಲ್ಲಿ, ವಿಶೇಷವಾಗಿ ಬೆಳಗಾವಿ ವಿಚಾರದಲ್ಲಿ ಇನ್ನು ಮುಂದಕ್ಕೆ ನಡೆಯುವಂಥದ್ದು ಬಹಳ ಇದ್ದೇ ಇದೆ, ಅದು ಮಾತ್ರ ನಿಶ್ಚಿತ. ಸಾಹುಕಾರ್ ಪವರ್ ಶೋವನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಅಭಿಪ್ರಾಯದ ಸವಾಲು, ಅಭಿಪ್ರಾಯವನ್ನು ಸಂಗ್ರಹಿಸಿ ಯಾವುದಕ್ಕೆ? ಅಧ್ಯಕ್ಷರನ್ನು ಮಾಡೋದಕ್ಕೆ. ಇದು
ಸತೀಶ್ ಜಾರಕಿಹೊಳಿ ಅವರು ಮುಂದಿಟ್ಟಿರುವಂಥ ಒಂದು ದಾಳ, ಅವರು ಉರುಳಿಸಿರುವಂಥ ಒಂದು ದಾಳ. ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಜಾರಕಿಹೊಳಿ ಅವರ ಇವತ್ತಿನ ಮಾತನ್ನು ನಾವು ಕೇಳ್ತಾ ಹೋದರೆ ಸುರ್ಜೇವಾಲಾ ಬರೋದಕ್ಕಿಂತ ಮುಂಚಿತವಾಗಿದೆ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಸಮರ್ಪಕವಾಗಿತ್ತು. ಸುರ್ಜೇವಾಲಾ ಅವರು ಬಂದು ಹೋದ ಮೇಲೆ ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ವರದಿ ತೋರಿಸ್ತೀನಿ. ಈಗ ನಾವು ಪಕ್ಷ ಅಂದ್ರೆ ನಾವಲ್ವಾ, ಪಕ್ಷನೇ ಬೇರೆ ಇಲ್ಲ, ನಾವೇ ಪಕ್ಷ, ನಾವಿದ್ರೆ ಪಕ್ಷ. ಎಲ್ಲರೂ ಇದ್ದಾಗೆ ಪಕ್ಷ, ಒಬ್ಬರಿಂದ ಪಕ್ಷ ಬರೋಲ್ಲ. ಹೈಕಮಾಂಡ್ನವ್ರು ಏನು ಡಿಸಿಷನ್ ತಗೋತಾರೆ ಅದೇ ಡಿಸಿಷನ್. ಸಂಕ್ರಾಂತಿ ಬಳಿಕ ಕೆಲವು ಕಡೆ ಸಂಕ್ರಾಂತಿ ಆಗುತ್ತೆ ಅಂತಾನೇ ಹೇಳ್ತಾ ಇದ್ದ ನಾಯಕರು ಇದೀಗ ಅದನ್ನೇ ಬಯಸ್ತಿದ್ದಾರೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತಾನೆ ಹೇಳಲಾಗ್ತಿದೆ. ಬಿಜೆಪಿ, ಜೆಡಿಎಸ್ನಲ್ಲಿ ಅಷ್ಟೇನೂ ಆಕ್ಷನ್ಗಳಿಲ್ಲದಿದ್ದರೂ ಕಾಂಗ್ರೆಸ್ನಲ್ಲಿ ಮಾತ್ರ ಆಕ್ಷನ್ ರಿಯಾಕ್ಷನ್ ಎಲ್ಲವೂ ಆಗ್ತಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ದೊಡ್ಡ ದೊಡ್ಡ ಚರ್ಚೆಗಳು ದಿಲ್ಲಿಯ ಹೈಕಮಾಂಡ್ ಮಟ್ಟದಲ್ಲೇ ಆಗ್ತಿದೆ. ಸದ್ಯ ಡಿಕೆ ಶಿವಕುಮಾರ್ ಕೂತಿರುವ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಕಣ್ಣು ಬಿದ್ದಿದೆ. ಸಿಎಂ ಸಿದ್ದರಾಮಯ್ಯ ಬಣದಲ್ಲಿರುವ ಸತೀಶ್ ಜಾರಕಿಹೊಳಿಗೆ ಸಿಎಂ ಸೇರಿದಂತೆ ಬಹುತೇಕ ಶಾಸಕರ, ಹಿರಿಯರ ಆಶೀರ್ವಾದವಿದೆ. ಆದರೆ ಅದಕ್ಕೂ ಅಡ್ಡಗಾಲು ಹಾಕ್ತಿದ್ದಾರೆ ಡಿಕೆ ಶಿವಕುಮಾರ್. ಎಐಸಿಸಿ ಹೊಸ ಕಚೇರಿ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಅಲ್ಲೇ ಇದಕ್ಕೆಲ್ಲ ಉತ್ತರ ಸಿಗಲಿದೆ ಎಂಬುದು ಕಾಂಗ್ರೆಸ್ನವರ ನಿರೀಕ್ಷೆ. ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಹಾಗೂ ಹೊಸ ನೇಮಕಾತಿ ಚರ್ಚೆಗಳು ಬಂದಾಗ ಸಹಜವಾಗಿ ಸತೀಶ್ ಜಾರಕಿಹೊಳಿ ಹೆಸರು ತೇಲಿ ಬರುತ್ತಿದೆ. ಈಗಲೂ ಸತೀಶ್ ಜಾರಕಿಹೊಳಿ ಹೆಸರೇ ಮುನ್ನೆಲೆಯಲ್ಲಿದೆ. ಪರಿಶಿಷ್ಟ ಪಂಗಡದ ಪ್ರಭಾವಿ ನಾಯಕರಾಗಿರುವ ಸಿಎಂ ಸಿದ್ದರಾಮಯ್ಯನವರ ಬೆಂಬಲವಿದೆ. ಹಾಗೆ 50ಕ್ಕೂ ಅಧಿಕ ಶಾಸಕರ ಬೆಂಬಲವೂ ಇದೆ. ಕಿತ್ತೂರು ಕರ್ನಾಟಕಕ್ಕೆ ಮಣೆ ಹಾಕಲು ಪಟ್ಟು ಹಿಡಿದಿದ್ದಾರೆ ಸತೀಶ್. ಅಲ್ಲದೆ ದಲಿತಾಸ್ತ್ರವನ್ನೂ ಪ್ರಯೋಗಿಸುತ್ತಿದ್ದಾರೆ. ಹಾಲಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪಟ್ಟ ಬಿಟ್ಟುಕೊಡುವ ಮುನ್ನ ಹೊಸ ಲೆಕ್ಕಾಚಾರವನ್ನೇ ಹಾಕಿದ್ದಾರೆ. ತನ್ನ ಹುದ್ದೆಗೆ ತಮ್ಮ ಸುರೇಶ್ರನ್ನ ತರಲು ಲಾಬಿ ಮಾಡುತ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಟ್ಟುಕೊಡಲು ಡಿಕೆ ಕಂಡೀಷನ್ ಕೂಡ ಹಾಕಿದ್ದಾರೆ. ಡಿಕೆ ಸುರೇಶ್ಗೆ ಪಟ್ಟ ಕಟ್ಟೋದಾದ್ರೆ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲು ಸಮ್ಮತಿ ಸೂಚಿಸಿದ್ದಾರೆ ಎಂದೇ ಹೇಳಲಾಗ್ತಿದೆ. ಸುರೇಶ್ಗೆ ಸಾರಥ್ಯ ಸಿಕ್ಕರೆ ಅಧಿಕಾರ ಡಿಕೆಶಿಯದ್ದೇ ಎಂಬ ಲೆಕ್ಕಾಚಾರವೂ ಅದರಲ್ಲಿದೆ. ಅದಷ್ಟೇ ಅಲ್ಲ, ಕೆಪಿಸಿಸಿ ಮೇಲೆ ಡಿಕೆಶಿಯದ್ದೇ ಹಿಡಿತ ಇದ್ದಂತಾಗುತ್ತೆ. ಈ ಮೂಲಕ ಒಕ್ಕಲಿಗ ಋಣದ ಅಸ್ತ್ರ ಪ್ರಯೋಗಿಸಿದ್ದಾರೆ ಡಿಕೆಶಿ. ಜೊತೆಗೆ ಡಿಕೆ ಸುರೇಶ್ ಅಧ್ಯಕ್ಷರಾದ್ರೆ ಡಿಕೆಶಿ ಸಿಎಂ ಕನಸು ಜೀವಂತವಾಗಿರುತ್ತೆ. ಈಗಲ್ಲದಿದ್ದರೂ ಮುಂದಿನ ಅವಧಿಗೆ ಸಿಎಂ ಆಗೋದ್ರ ಲೆಕ್ಕವೂ ಇದೆ. ಹೀಗಾಗಿ ಡಿಕೆ ಸುರೇಶ್ಗಾಗಿ ಹೈಕಮಾಂಡ್ ಮಟ್ಟದಲ್ಲೂ ಲಾಬಿ ಮಾಡುತ್ತಿದ್ದಾರೆ ಶಿವಕುಮಾರ್. ಆದ್ರೆ ಹೈಕಮಾಂಡ್ ಲೆಕ್ಕಾಚಾರ ಬೇರೆಯದ್ದೇ ಇದೆ. ಜಾತಿವಾರು ಲೆಕ್ಕಾಚಾರ ಇಟ್ಟುಕೊಂಡು ಅಳೆದು ತೂಗುತ್ತಿದೆ. ಈಶ್ವರ್ ಖಂಡ್ರೆ ಪರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಒಲವು ತೋರಿದ್ದಾರೆ. ಲಿಂಗಾಯತರಿಗೆ ಮಣೆ ಹಾಕುವ ತಂತ್ರಗಾರಿಕೆ ಇದು. ಆದರೆ ಸಚಿವ ಸ್ಥಾನ ಬಿಟ್ಟುಕೊಡಲು ಖಂಡ್ರೆ ಒಪ್ಪುತ್ತಿಲ್ಲ. ಸಚಿವ ಸ್ಥಾನದ ಜೊತೆ ಕೊಟ್ಟರೆ ಒಪ್ಪಿಕೊಳ್ಳುವ ಮಾತು ಕೇಳಿಬರುತ್ತಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ದೆಹಲಿಯಲ್ಲಿರುವ ಸಿಎಂ, ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕಾಗಿ ಲಾಬಿ ಮಾಡುತ್ತಿದ್ದಾರೆ. ಏನ್ ಸಂದೇಶ ಬರುತ್ತೆ ಎಂಬ ಸಸ್ಪೆನ್ಸ್ ಈಗಲೂ ಇದೆ. ಅದರ ಮಧ್ಯೆಯೇ ಒಂದಷ್ಟು ಮೆಸೇಜ್ ಪಾಸ್ ಮಾಡಿದ್ದಾರೆ ಅಹಿಂದ ನಾಯಕರು. ಸತೀಶ್ ಜಾರಕಿಹೊಳಿ ಮಾತನಾಡಿ, ಎಂಪಿ ಎಲೆಕ್ಷನ್ ನಂತರ ಬದಲಾವಣೆಯಂತ ಹೈಕಮಾಂಡ್ ನೋಟಿದೆ. ಬದಲಾವಣೆ ಮಾಡುವುದಾದ್ರೆ ಬೇಗ ಆಗಬೇಕು, ಗೊಂದಲ ಬೇಡ ಎಂದಿದ್ದಾರೆ. ಜೊತೆಗೆ ವೋಟ್ ತರೋರು ಅಧ್ಯಕ್ಷರಾಗಬೇಕು ಎಂಬ ಸಂದೇಶ ರವಾನೆ ಮಾಡಿದ್ದಾರೆ. ಯಾರೋ ಒಬ್ಬರಿಂದ ಪಕ್ಷ ಅಲ್ಲ ಎನ್ನುವ ಮೂಲಕ ಡಿಕೆ ಶಿವಕುಮಾರ್ಗೂ ಮೆಸೇಜ್ ಪಾಸ್ ಮಾಡಿದ್ದಾರೆ ಸಾಹುಕಾರ್ ಸತೀಶ್. ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದವ್ರನ್ನ ಮುಂದುವರಿಸಿ, ಇಲ್ಲ ಹೊಸ ಮಾಡೋದ್ರೆ ಬೇಗ ಮಾಡಿ. ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾ ಇದೆ. ಯಾವ್ದಕ್ಕಾರು ಒಂದು ಇತಿಶ್ರೀ ಮಾಡಿ ಹೇಳಿದ್ದೀವಿ. ನೋಡೋಣ, ಇದು 25 ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಜೊತೆ, ಸಿಎಂ ಜೊತೆ ಅಂತ ಹೇಳಿದ್ದಾರೆ. ಯಾವ್ದು ಗೊತ್ತಿಲ್ಲ, ಅದು ಯಾರು ಇರ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಈಗ ಯಾಕಂದ್ರೆ ಅಷ್ಟೇ ನಾವು ಫುಲ್ ಪ್ಲೇಜ್ ಬೇಕನ್ನೋ ಡಿಮಾಂಡ್ ಅಷ್ಟೇ ನಮ್ಮದು. ವೋಟ್ ತರೋರು ಅಧ್ಯಕ್ಷ ಆಗಬೇಕು, ಸುಮ್ಮನೆ ಆ ಥರ ಆಗಬಾರ್ದಂತ ಮುಂಚೆನೂ ನಾವು ಹೇಳಿದ್ದೀವಿ. ಯಾರೋ ಅಧ್ಯಕ್ಷ ಮಾಡಿ ವೋಟ್ ತರೋರು ಆಗಬೇಕು, ಪಾಪ್ಯುಲರ್ ಇರಬೇಕು, ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗಬೇಕಂತ ಹೇಳಿದ್ದೀವಿ. ನಿನ್ನೆ ಕೂಡ ಅದನ್ನೇ ಹೇಳಿದ್ದೀನಿ ನಾನು ಅಷ್ಟೇ. ನೀವು ಹೇಳೋದು ನಿಜ, ಅದು ಕೆಳಮಟ್ಟದಲ್ಲಿ ಚರ್ಚೆ ಇದೆ ಭಾಳಷ್ಟಿಂದ, ಮೇಲ್ಮಟ್ಟದಲ್ಲಿ ಆಗಬೇಕಷ್ಟೇ. ಎಲ್ಲರೂ ಕೂಡಿದಾಗ ಪಾರ್ಟಿ, ಒಬ್ಬರೇ ಅಲ್ಲ, ಎಲ್ಲರೂ ಇದ್ದಾಗೆ ಪಕ್ಷ, ಒಬ್ಬರಿಂದ ಪಕ್ಷ ಬರೋಲ್ಲ. ಕಾರ್ಯಕರ್ತರು, MLA, ನಾವು ಎಲ್ಲ ಕೂಡಿದಾಗ ಒಂದು ಸರ್ಕಾರ ರಚನೆ ಆಗ್ತದೆ. ಸೊ ಎಲ್ಲರದ್ದು ಪಾತ್ರ ಇದ್ದೇ ಅದ. ಸ್ವಲ್ಪ ಜಾಸ್ತಿ ಇರ್ತೈತೆ ರೀ, ಒಬ್ರು ಕಡಿಮೆ ಇರ್ತೈತಿ, ಇದ್ದೇ ಇರಲ್ಲ ತಿಳಿಕ.
ಸತೀಶ್ ಜಾರಕಿಹೊಳಿ ಮಾತಿಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲವೂ ಹೈಕಮಾಂಡ್ ನಿರ್ಧಾರ ಎಂದಿದ್ದಾರೆ. ಸರ್, ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸರ್ ಬದಲಾವಣೆ ಬಗ್ಗೆ, ಅಧ್ಯಕ್ಷರ ಬದಲಾವಣೆ ಬಗ್ಗೆ. ಹೈಕಮಾಂಡ್ನವ್ರು ಏನ್ ಡಿಸಿಷನ್ ತಗೋತಾರೆ ಅದೇ ಡಿಸಿಷನ್. ಸರ್, ಅದು ಎಐಸಿಸಿ ನೋಟ್ ನಲ್ಲಿ ಇತ್ತು. ಏನು ಪಾರ್ಲಿಮೆಂಟ್ ಚುನಾವಣೆ ನಂತರದಲ್ಲಿ ಬದಲಾವಣೆ ಆಗಬೇಕಾಗಿತ್ತು, ಯಾಕೆ ಪ್ರೋಸೆಸ್ ಆಗಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸರ್ ಸತೀಶ್ ಜಾರಕಿಹೊಳಿ ಅವರು. ಅವ್ರನ್ನೇ ಕೇಳಿ. ಈ ಮಧ್ಯೆಯೇ ಮತ್ತೋರ್ವ ದಲಿತ ಸಚಿವ ಪರಮೇಶ್ವರ್ ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ. ಬಹಿರಂಗವಾಗಿ ಏನೂ ಮಾತಾಡಬೇಡಿ ಎಂದಿದ್ದಾರೆ. ಈಗ ಚರ್ಚೆ ಬೇಡ ಅನ್ನುತ್ತಲೇ ನಾವಿದ್ದರೆ ತಾನೇ ಪಕ್ಷ ಇರೋದು, ಏನೇನು ಹೇಳ್ತಾರೋ ಹೇಳಲಿ ಎಂದಿದ್ದಾರೆ. ಬದಲಾವಣೆಯ ವಿಚಾರ ಯಾರೂ ಕೂಡ ಮಾತಾಡಬಾರದು ಅಂತ ಹೇಳಿ ನಮಗೆ ನಮ್ಮ ಹೈಕಮಾಂಡ್ ಪ್ರತಿನಿಧಿ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ. ಅದರಿಂದ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಡಿಮೆ ಮಾತಾಡ್ತೀವಿ ನಾವು. ತಿರ್ಗಾ ನಾವೆಲ್ಲ ಸಿಬ್ಬಂದಿ ಮಂತ್ರಿಗಳೆಲ್ಲ ಸೇರಿ ಚರ್ಚೆ ಮಾಡಬೇಕಲ್ಲ, ಏನು ಮುಂದೆ ಏನು ಕ್ರಮ ತಗೋಬೇಕು. ಈಗ ಪೋಸ್ಟ್ಪೋನ್ ಅಂತ ಅಂದ್ಕೊಂಡಿದ್ದೀವಲ್ಲ, ಮುಂದಕ್ಕೆ ಏನು ಮಾಡಬೇಕು ಅಂತೇಳಿ ನಾವೆಲ್ಲ ಸೇರಿ ಮಾತಾಡ್ಕೊಳ್ತೀವಿ. ಪಕ್ಷ ಅಂದರೆ ನಾವಲ್ವಾ, ಪಕ್ಷನೇ ಬೇರೆ ಇಲ್ಲ, ನಾವೇ ಪಕ್ಷ. ನಾವಿದ್ರೆ ಪಕ್ಷ, ನಾವು ಯಾರಿದ್ದೀವಲ್ಲ, ನಾವು ಜನಸಮುದಾಯ ಕಟ್ಟಿರೋ ಪಕ್ಷ ಅಲ್ವಾ ಕಾಂಗ್ರೆಸ್ ಪಕ್ಷ. ಆಂದೋಲನ, ಕಾಂಗ್ರೆಸ್ ಪಕ್ಷನೇ ಒಂದು ಆಂದೋಲನ. ನಮ್ಮ ಅದಕ್ಕೆ ಹೇಳೋದು, ನಾವು ವಿ ಆರ್ ನಾಟ್ ಎ ಕೇಡರ್ ಪಾರ್ಟಿ, ವಿ ಆರ್ ಇಟ್ಸ್ ಎ ಮೂವ್ಮೆಂಟ್ ಅಂತ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಅದರಿಂದ ಯಾರ್ಯಾರು ಯಾವ್ಯಾವ ಥರ ವ್ಯಾಖ್ಯಾನ ಮಾಡ್ತಾರೋ ಮಾಡಲಿ. ಸಿಎಂ ಡಿಸಿಎಂ ದೆಹಲಿಗೆ ತೆರಳಿದ್ದರೂ ಕೂಡ ಬೆಂಗಳೂರಿನಲ್ಲೇ ಉಳಿದಿದ್ದಾರೆ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ. ದೆಹಲಿಗೆ ತೆರಳಬೇಕಿದ್ದ ಹಿರಿಯ ದಲಿತ ಸಚಿವರು ಇಲ್ಲೇ ಉಳಿದಿದ್ಯಾಕೆ ಎಂಬ ಪ್ರಶ್ನೆಗಳೂ ಎದ್ದಿವೆ. ಎಲ್ಲರೂ ಪ್ರತ್ಯೇಕವಾಗಿ ದೆಹಲಿಗೆ ಹೋಗಿ ಡಿಕೆ ಶಿವಕುಮಾರ್ ಹಾಗೂ ಸುರ್ಜೇವಾಲಾ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರಲು ಮುಂದಾಗಿದ್ದಾರೆ ಈ ನಾಯಕರು. ಶ್ರೀಲಂಕಾ ಪ್ರವಾಸದಲ್ಲಿರುವ ಸಚಿವ ಕೆಎನ್ ರಾಜಣ್ಣ ಬೆಂಗಳೂರಿಗೆ ಬರುತ್ತಲೇ ದಲಿತ ಸಮುದಾಯದ ಸಚಿವರು ಸಭೆ ಸೇರಲು ಚಿಂತನೆ ನಡೆಸಿದ್ದಾರೆ. ಸಭೆ ಬಳಿಕ ಎಲ್ಲರೂ ಒಟ್ಟಾಗಿ ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿಗೆ ನಿರ್ಧಾರ ಮಾಡಿದ್ದಾರೆ. ಸೊ ಈ ಎಲ್ಲ ಬೆಳವಣಿಗೆಗಳನ್ನು ನೋಡುತ್ತಿದ್ರೆ ಕೆಪಿಸಿಸಿ ಅಧ್ಯಕ್ಷರ ವಿಚಾರದಲ್ಲಿ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗುತ್ತಾ ಎಂಬುದಕ್ಕೆ ದೆಹಲಿಯಿಂದ ಸಿಎಂ ಡಿಸಿಎಂ ಹೊತ್ತು ತರುವ ಸಂದೇಶವೇ ಉತ್ತರವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಾಂಗ್ರೆಸ್ನಲ್ಲಿ ಶುರುವಾಗಿರುವ ಒಳಬೇಗುದಿ, ಈಗ ಇರುವಂತಹ ಒಳಬೇಗುದಿ ಇದೆಯಲ್ಲ, ಇದು ಅಷ್ಟು ಸುಲಭವಾಗಿ ಶಮನ ಆಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಇದಕ್ಕೆ ನಿಜವಾದಂಥ ಪರಿಹಾರವನ್ನು ಹೈಕಮಾಂಡ್ ಹುಡುಕಲೇಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಇದು ಮಾತಿನಿಂದ ಪರಿಹಾರ ಆಗುತ್ತೆ ಅಂತ ಹೇಳಿ ಅಲ್ಲ, ಕೆಲವೊಂದು ಕ್ರಮಗಳು ಇಲ್ಲಿ ಆಗಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಬಹುದು. ಬಟ್ ಅದು ಯಾರ ಪರವಾಗಿ ಆಗುತ್ತೆ, ಯಾರ ವಿರುದ್ಧವಾಗಿ ಆಗುತ್ತೆ ಅನ್ನೋದನ್ನು ಕಾಲ ನಿರ್ಧರಿಸಬಹುದು, ನಾಯಕಗಳು ನಿರ್ಧರಿಸಬಹುದು. ಇನ್ನು ಎರಡನೇ ಸುದ್ದಿ ನಿಮಗೆ ತೋರಿಸ್ತೀನಿ. ಮುಖ್ಯವಾಗಿ ಸಾಹುಕಾರ್ ಪವರ್ ಶೋ ಹೇಗಿದೆ ಅನ್ನೋದನ್ನು ನಿಮಗೆ ಹೇಳ್ತೀನಿ ಚಿಕ್ಕ ಬ್ರೇಕ್ ನಂತರ. ಇವತ್ತು ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಾಲಿಗೆ ಒಂದು ಕಡೆಯಿಂದ ಸತೀಶ್ ಜಾರಕಿಹೊಳಿ ಅವರ ಕಡೆಯಿಂದ ಮಾತಿನ ದಾಳಿ ನಡೆದರೆ, ಮತ್ತೊಂದು ಕಡೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮಾತಿನ ದಾಳಿಯನ್ನು ನಡೆಸಿದ್ದಾರೆ. ಇದು ಬಹಳ ಮುಖ್ಯವಾಗಿ ವಾಗ್ದಾಳಿ ನಡೆದಿರುವಂಥದ್ದು ಬೆಳಗಾವಿಯ ಬಿಲ್ಡಿಂಗ್ ವಿಚಾರ. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಟ್ರಿಗರ್ ಆಗೋದಕ್ಕೂ ಕೂಡ ಕಾರಣ ಅದೇ ಬಿಲ್ಡಿಂಗ್. ಆ ವಿಚಾರವನ್ನೇ ಮುಂದಿಟ್ಟುಕೊಂಡು ರಮೇಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದ್ದಾರೆ. ಬೆಳಗಾವಿ ಕಾಂಗ್ರೆಸ್ ಕಚೇರಿ ಕಚ್ಚಾಡಕ್ಕೆ ರಮೇಶ್ ಜಾರಕಿಹೊಳಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರ ಕಚೇರಿ, ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಇದೆ, ಯಾಕಂದರೆ ಅವ್ರದ್ದೇ ವೈಯಕ್ತಿಕವಾದಂಥ ಕಾರಣಗಳಿದ್ದಾವೆ. ಇದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಟಾಂಗ್ ಕೊಟ್ಟಿದ್ದಾರೆ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅವರು. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಕೊಂಡಾಡಿ ಡಿಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಸಿಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ನೀವೇನಾದರೂ ಸುಮ್ಮನೆ ಇದ್ದರೆ, ನೀವಿದರ ಗಂಭೀರವಾಗಿ ಪರಿಗಣಿಸದೇ ಇದ್ದರೆ ನಿಮ್ಮ ಕುರ್ಚಿಗೂ ಸಂಚಕಾರ ಅಂತ ಮೆಸೇಜನ್ನು ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ಕಾಂಗ್ರೆಸ್ ಕಚೇರಿ ಇರುವ ಜಾಗ ಕೊಡಿಸಿದ್ದೆ ನಾನು ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಇದೇ ಮಾತನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸತೀಶ್ ಅವರು ಹೇಳಿದರು. ಈಗ ಅದನ್ನು ಹೌದು ನಾನೇ ಕೊಡಿಸಿದ್ದು ಅನ್ನೋದನ್ನು ಹೇಳಿದ್ದಾರೆ. 54 ಲಕ್ಷ ರೂಪಾಯಿಗೆ ವ್ಯಾಪಾರವಾದಾಗ 27 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದು ನಾನು. ಅಂದರೆ ಅದನ್ನು 2 ಭಾಗ ಮಾಡಿದ್ವಿ. ಮೊದಲು ಆ ಜಾಗವನ್ನು ಖರೀದಿ ಮಾಡುವಂಥ ಪ್ರಕ್ರಿಯೆ, ಅದಕ್ಕೆ 27 ಲಕ್ಷ. ಅದಾದ ನಂತರ ಕಟ್ಟಡ ನಿರ್ಮಾಣ, ಆ ಸಂದರ್ಭದಲ್ಲಿ ನಾನು ಮಂತ್ರಿಯಾಗಿದ್ದೆ, ಆಗ 1 ಕೋಟಿ ರೂಪಾಯಿ ಕೊಟ್ಟಿದ್ದೆ. ಒಟ್ಟು 1,27 ಲಕ್ಷ ಕೊಟ್ಟಿದ್ದೀನಿ ಅಂತೇಳಿ ಹೇಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಕಟ್ಟಡ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿಯನ್ನು ನಾನು ಕೊಟ್ಟಿದ್ದೀನಿ, ಅಷ್ಟು ಹಣವನ್ನು ನಾನು ಅದಕ್ಕೆ ಕೊಟ್ಟಿದ್ದೀನಿ ಅಂತ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು 20 ರಿಂದ 25 ಲಕ್ಷ ರೂಪಾಯಿವರೆಗೆ ಹಣವನ್ನು ಕೊಟ್ಟಿದ್ದಾರೆ. ಆದರೆ ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶಾಸಕಿ ಆಗಿರಲಿಲ್ಲ ಈ ಪ್ರಕ್ರಿಯೆ ನಡೆದಾಗ ಅಂತೇಳಿ.
ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಅವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು DCC ಅಧ್ಯಕ್ಷರಾಗಿದ್ದರು, ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಹೀಗಾಗಿ ಅವರು ಎಷ್ಟು ಹಣ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ನಾನೇ ನಿರ್ಮಾಣ ಮಾಡಿದ್ದು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿರುವಂಥದ್ದು ತಪ್ಪು. ಅದು ಅವರು ನಿರ್ಮಾಣ ಮಾಡಿದ್ದು ಅಂತ ಹೇಳ್ಕೊಂಡ್ರೆ ಅದು ತಪ್ಪು. ಯಾಕಂದರೆ ಅವರು ಜಿಲ್ಲಾಧ್ಯಕ್ಷ ಆಗಿದ್ದರು, ಅವರ ಅವಧಿಯಲ್ಲೇ ಆಗಿದೆ, ಫೈನ್. ಆದರೆ ಹಣ ನಾನು ಇಷ್ಟು ಕೊಟ್ಟಿದ್ದೀನಿ ಇದಕ್ಕೆ ಅಂತೇಳಿ ಇದನ್ನು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲೇ DK ಶಿವಕುಮಾರ್ ಅವರ ಮೇಲೆ ನೇರವಾದಂತಹ ವಾಗ್ದಾಳಿ ನಡೆಸಿದ್ದಾರೆ. ಕಟ್ಟಡ ನಿರ್ಮಾಣ ವಿಚಾರದಲ್ಲಿ DK ಶಿವಕುಮಾರ್ ಅವರು ಸುಳ್ಳು ಹೇಳಿದ್ದಾರೆ. ಇದರ ಕ್ರೆಡಿಟ್ ಎಲ್ಲವೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೋಗುತ್ತೆ ಅನ್ನೋಂಥದ್ರ ಮೂಲಕವಾಗಿ ಅವರು ಸುಳ್ಳನ್ನು ಹೇಳ್ತಾ ಇದ್ದಾರೆ. ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಬೆಳಗಾವಿಗೆ DK ಶಿವಕುಮಾರ್ ಅವರು ಬರಲಿಲ್ಲ ಅಥವಾ ಅವ್ರನ್ನ ಬರೋಕ್ಕೆ ಬಿಡಲಿಲ್ಲ. ಇದು ಸ್ಪಷ್ಟವಾಗಿ ಹೇಳ್ತಿರೋದು. ಬೆಳಗಾವಿ ರಾಜಕಾರಣಕ್ಕೆ DK ಎಂಟ್ರಿ ಆಗೋದಕ್ಕೆ ನಾನು ಕೊಡಲಿಲ್ಲ, ಅಲ್ಲೇ ಬ್ಲಾಕ್ ಮಾಡಿದ್ದೆ. ಅವರು ಬೆಳಗಾವಿ ರಾಜಕಾರಣಕ್ಕೆ ಎಂಟ್ರಿ ಕೊಡದಂತೆ ನಾನು ಬ್ಲಾಕ್ ಮಾಡಿದ್ದೆ ಅನ್ನೋದನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಶಾಸಕ ಮಂತ್ರಿಯಾಗಿದ್ದಾಗಲೂ DKಶಿಯನ್ನು ಇಲ್ಲಿಗೆ ಬರಲು ನಾನು ಬಿಟ್ಟಿರಲಿಲ್ಲ. ಕಾಂಗ್ರೆಸ್ನ ಶಾಸಕನಾಗಿದ್ದಾಗ ಆಗಿರ್ಬೋದು, ನಾನು ಮಂತ್ರಿ ಆಗಿದ್ದಾಗ ಆಗಿರ್ಬೋದು, ಬೆಳಗಾವಿ ರಾಜಕಾರಣದಲ್ಲಿ ಹಸ್ತಕ್ಷೇಪವನ್ನು ಮಾಡೋದಕ್ಕೆ ನಾನು ಬಿಟ್ಟಿರಲಿಲ್ಲ, ಅಲ್ಲಿಗೆ ಎಂಟ್ರಿಗೆ ನಾನು ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ದಾರೆ. ಕಟ್ಟಡ ನಿರ್ಮಾಣ ಆಗುವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲಾಧ್ಯಕ್ಷೆ, ಆಗ ಗೋಲ್ಮಾಲ್ ಕೂಡ ಆಗಿದೆ. ಈ ಕಟ್ಟಡಕ್ಕೆ ನಾನು 1 ಕೋಟಿ ರೂಪಾಯಿ 22 ಲಕ್ಷ ರೂಪಾಯಿ ಕೊಟ್ಟ ಮೇಲೆ ಇದರಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನೋಂಥದ್ದನ್ನು ಖುದ್ದು ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಅಷ್ಟಲ್ಲದೆ ಕಟ್ಟಡ ನಿರ್ಮಾಣದ ಗೋಲ್ಮಾಲ್ ಹಣದಲ್ಲಿ ಕಾರು ಖರೀದಿ ಮಾಡಿದ್ದಾರೆ. ಯಾರು ಅಂತ ಅವರು ಹೇಳಿಲ್ಲ, ಕಾರು ಖರೀದಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಯಾರು ಗೋಲ್ಮಾಲ್ ಮಾಡಿದ್ದರು ಅನ್ನೋದು ನನಗೆ ಗೊತ್ತು, ಅದನ್ನು ಬೇರೆ ಟೈಮಲ್ಲಿ ನಾನು ಹೇಳ್ತೀನಿ, ಈಗ ನಾನು ಹೇಳೋದಿಲ್ಲ, ಬೇರೆ ಟೈಮಲ್ಲಿ ಹೇಳ್ತೀನಿ ಅಂತಕೊಂಡು ಹೇಳಿದ್ದಾರೆ. ಕಾಂಗ್ರೆಸ್ ಕಚೇರಿ ನಿರ್ಮಾಣಕ್ಕೆ ಸತೀಶ್ ಜಾರಕಿಹೊಳಿ ಅವರ ಕೊಡುಗೆ ಕೂಡ ಇದೆ ಅನ್ನುವಂಥದ್ದನ್ನು ಪ್ರತಿಪಾದಿಸಿದ್ದಾರೆ. ಅರ್ಧ ಕಾಮಗಾರಿ ಆಗಿದ್ದ ಕಟ್ಟಡವನ್ನು ಸತೀಶ್ ಅವರು ಪೂರ್ಣಗೊಳಿಸಿದ್ದಾರೆ. ನಾನು ಉಸ್ತುವಾರಿ ಸಚಿವನಾಗಿದ್ದಾಗ ಅರ್ಧ ಕೆಲಸ ಆಗಿತ್ತು, ಆದರೆ ಅದರ ಪೂರ್ತಿ ಕೆಲಸ ಆಗಿದ್ದು ಸತೀಶ್ ಜಾರಕಿಹೊಳಿ ಅವರು. ಇಂದಿಗೂ ಕೂಡ ಕಚೇರಿ ನಿರ್ವಹಣೆಗೆ ಸತೀಶ್ ಜಾರಕಿಹೊಳಿ ದುಡ್ಡು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಕಚೇರಿಯನ್ನು, ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ನಿರ್ವಹಣೆಯ ದುಡ್ಡನ್ನು ಸತೀಶ್ ಜಾರಕಿಹೊಳಿ ಅವರು ಕೊಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿರಬಾರ್ದು, ಈ ವಿಚಾರದಲ್ಲಿ ಅವರು ಧ್ವನಿ ಎತ್ತಬೇಕು. ಅದೂ ಒಂದು ಮಾತನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಸರ್ವ ಸದಸ್ಯರ ಸಭೆಯಲ್ಲಿ ಅವರು ಸುಮ್ಮನೆ ಕುಳಿತಿದ್ರು ಇಂಥ ವಿಚಾರವನ್ನು ಹೇಳಿದಾಗ, ಆದರೆ ನಂತರ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಅದು ರಿಪೀಟ್ ಆದಾಗ ಅವರು ಎದ್ದು ನಿಂತು ಮಾತನಾಡಿದ್ದಾರೆ. ಈ ರೀತಿಯಾಗಿ ಮಾತನಾಡಬೇಕು ಅಂತ ಹೇಳ್ಕೊಂಡು ರಮೇಶ್ ಅವರು ಹೇಳಿದ್ದಾರೆ. ಸತೀಶ್ ಉಗ್ರವಾದರೆ ಉಳಿಗಾಲ, ಅವರು ಉಗ್ರವಾಗಿ ಮಾತನಾಡಿದರೆ ಮಾತ್ರ ಉಳಿಗಾಲ ಇದೆ, ಇಲ್ಲದೆ ಹೋದರೆ ಮುಗಿಸ್ಬಿಡ್ತಾರೆ ಇವರು ಅನ್ನೋದನ್ನು ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ರಮೇಶ್ ಅವರ ಮಾತನ್ನು ನಿಮಗೆ ಕೇಳಿಸ್ತೀನಿ. 13-18 ನಾನು ಕಾಂಗ್ರೆಸ್ ಪಕ್ಷ ಶಾಸಕಿದ್ದಾಗ ಸನ್ಮಾನ್ಯ ಪರಮೇಶ್ವರು ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಿದ್ದರು. ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರಿದ್ದರು. ಆ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ಕಚೇರಿ ಕಟ್ಟಡಕ್ಕೋಸ್ಕರ ಒಂದು DK ಶಿವಕುಮಾರ್ ಅವರು ವೇದಿಕೆ ಮುಖಾಂತರ ದಿಲ್ಲಿಯ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾಂಗ್ರೆಸ್ ಶಾಸಕರು ಮತ್ತು ಅಲ್ಲಿ ಮುಖಂಡರ ಮುಂದೆ ಈ ಕಟ್ಟಡ ಆಗಲಿಕ್ಕೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣ ಅಂತ ಒಂದು ಸಂದರ್ಭದಲ್ಲಿ ಪದೇ ಪದೇ ಹೇಳ್ತದೆ. ನನಗೆ ಮಾಹಿತಿ ಪ್ರಕಾರ ಮೊದಲೇ ಸರ್ವ ಸದಸ್ಯ ಸಭೆಯಲ್ಲಿ ಹೇಳಿದ್ರು ಸತೀಶ್ ಜಾರಕಿಹೊಳಿ ಗಪ್ ಕೂತರು. ಅವತ್ತು ಏನು ಚರ್ಚೆ ಗಪ್ ಕೂತು, ಹಾಳಾಗಿ ಹೋಗಿ ಗಪ್ ಕೂತರು. ಎರಡನೇ ಬಾರಿಗೆ ಮತ್ತೊಂದು ಮೀಟಿಂಗ್ದಾಗ ಮತ್ತು ಅದೇ ಮಾಡಿದ್ರೆ ಸತೀಶ್ ಜಾರಕಿಹೊಳಿ ಎಲ್ಲಿಂದ ಸಿಟ್ಟು ಬದುಕೋತಾ ಅವ್ರಿಗೆ ಇವತ್ತು ಈ ಸಂದರ್ಭ ಧನ್ಯವಾದ ಹೇಳ್ತೀನಿ. ಅವರಿಗೆ ಒಂದು ವಿರೋಧ ಮಾಡೋ ಶಕ್ತಿ ದೇವ್ರಿಗೆ ಕೊಟ್ಟದ ಅಂತ ಮುಂದಿನ ಹಂತದಲ್ಲಿ ಕೊಳ್ಳಕ್ಕೆ ದೇವರಲ್ಲಿ ಲಕ್ಷ್ಮೀ ತಾಯಲ್ಲಿ ಬಿಡ್ಕೋತೇನೆ. ಯಾಕಂದರೆ ವಿರೋಧ ಮಾಡುವಂಥ ಶಕ್ತಿ ಇರಬೇಕು. ಯಾಕೆ ವಿರೋಧ ಮಾಡೋ ಸಂದರ್ಭ ವಿರೋಧ ಮಾಡೋದಕ್ಕೆ ರಾಜ್ಯಕ್ಕೆ ಅನ್ಯಾಯ ಆಗುತ್ತೆ, ಜನಾಂಗಕ್ಕೆ ಅನ್ಯಾಯ ಆಗೈತೆ. ಇವತ್ತು ಸತೀಶ್ ಜಾರಕಿಹೊಳಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಹೀಗೆ ಇಡೀ ಘಟನೆಯನ್ನು ವಿವರಿಸೋದಕ್ಕೆ ಇವತ್ತು ವಿಶೇಷವಾದಂಥ ಸುದ್ದಿಗೋಷ್ಠಿಯನ್ನು ಅವರೇ ಕರೆದು ಅವರೇ ಇದನ್ನೆಲ್ಲವೂ ಕೂಡ ವಿವರಿಸಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿರುವಂಥ ಒಂದು ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕು. ಸಾಹುಕಾರ ಸಹೋದರರು ಒಂದಾಗಿದ್ದಾರೆ. ಬೆಳಗಾವಿ ರಾಜಕಾರಣದ ವಿಚಾರದಲ್ಲಿ ಎಂಟ್ರಿ ಆಗ್ತಾ ಇದ್ದಂತೆಯೇ ಸಾಹುಕಾರ ಸಹೋದರರು ಒಂದಾಗಿದ್ದಾರೆ. ಬೆಳಗಾವಿ ವಿಚಾರ ಬರ್ತಾ ಇದ್ದಂತೆಯೇ ಒಂದಾಗಿದ್ದಾರೆ ಜಾರಕಿಹೊಳಿ ಸಹೋದರರು. ಇಲ್ಲಿ CLP ಸಭೆಯಲ್ಲಿ BJP ಶಾಸಕ ರಮೇಶ್ ಹೆಸರನ್ನು ಪ್ರಸ್ತಾಪಿಸಿದರು ಸತೀಶ್. ರಮೇಶ್ ಜಾರಕಿಹೊಳಿ ಕೊಡುಗೆ ಮುಂದಿಟ್ಟು DK ಶಿವಕುಮಾರ್ಗೆ ಪಂಚ್ ಕೊಡುವಂಥ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡಿದರು. CLP ಸಭೆಯಲ್ಲಿ ತಮ್ಮ ಹೆಸರು ಪ್ರಸ್ತಾಪವಾಗಿದ್ದರಿಂದ ರಮೇಶ್ ಜಾರಕಿಹೊಳಿ ಅವರು ಫುಲ್ ಖುಷಿಯಾಗಿದ್ದಾರೆ. ಕಾಂಗ್ರೆಸ್ ದಿನಗಳನ್ನು ನೆನಪಿಸಿ DCC ಕಚೇರಿ ನಿರ್ಮಾಣದ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಅದನ್ನು ಯಾರಿಂದ ಖರೀದಿ ಮಾಡಿಕೊಂಡ್ವಿ ಅನ್ನೋದ್ರಲ್ಲೂ ಕೂಡ ಶುರು ಮಾಡಿದ್ದಾರೆ ಅವರು.
ನಾವು ಈ ವಿಚಾರದಲ್ಲಿ ಯಾರನ್ನ ಕನ್ವಿನ್ಸ್ ಮಾಡಿದ್ವಿ, ಅವ್ರಿಗೆ ಏನು ಹೇಳಿದ್ವಿ, ಎಷ್ಟು ಅಮೌಂಟಿಗೆ ಅದು ಫಿಕ್ಸ್ ಆಯಿತು, ಕಡೆಗೆ 54 ಲಕ್ಷ ಜಾಸ್ತಿ ಆಯಿತು ಅಂತ ಹೇಳಿದೆ. ಅದರಲ್ಲಿ ಒಂದು ಇನ್ಸ್ಟಾಲ್ಮೆಂಟನ್ನು ಮೊದಲಿಗೆ ನಾನು ಕೊಟ್ಟೆ. ಈ ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಪರವಾಗಿ ಜೋರಾಗಿ ಬ್ಯಾಟಿಂಗ್ ಶುರು ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಇದು ಜಾರಕಿಹೊಳಿ ಸಹೋದರರ ಒಗ್ಗಟ್ಟು ಪ್ರದರ್ಶನದಿಂದ ಹೆಬ್ಬಾಳ್ಕರ್ ರಾಜಕಾರಣಕ್ಕೆ ಪೆಟ್ಟು ಬೀಳುತ್ತಾರಾ ಬೆಳಗಾವಿಯಲ್ಲಿ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಸತೀಶ್ ಟಾರ್ಗೆಟ್ ಮಾಡಲು ಹೋಗಿ ಲಕ್ಷ್ಮಿಯವರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರ ಡಿ ಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡುವಂಥದ್ದು ಸಹಜ. ಹೀಗಾಗಿ ಈಗ ಸಹೋದರರು ಒಂದಾಗಿದ್ದಾರೆ. ಇದು ಯಾವ ಸ್ವರೂಪದ ಪರಿಣಾಮಗಳನ್ನು ಬೀರುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಡೆಫಿನೆಟ್ಲಿ ಬೆಳಗಾವಿ ರಾಜಕಾರಣದ ವಿಚಾರ ಒಂದಲ್ಲ ಒಂದು ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನು ರಾಜ್ಯ ರಾಜಕೀಯದಲ್ಲಿ ಕೊಡುವಂಥದ್ದು ನಿಶ್ಚಿತವಾಗಿ ಗೋಚರಿಸ್ತಾ ಇದೆ. ಅದು ಏನಾಗುತ್ತೆ ಅನ್ನೋದನ್ನು ನೋಡಬೇಕಿದೆ ಅಷ್ಟೇ. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.